ಇವತ್ತು ವರ್ಷಕ್ಕೆ ಸುಮಾರು 250ರಿಂದ 300 ಸಿನಿಮಾ ರಿಲೀಸ್ ಆಗ್ತಿದೆ. ಅದರಲ್ಲಿ ತುಂಬ ಜನಕ್ಕೆ ಊಟ ಸಿಗ್ತಾ ಇರೋದು ಟೆಕ್ನಿಷಿಯನ್ಗಳಿಗೆ ಹೊಸ ತಂಡದಿಂದ. ಯಾಕಂದ್ರೆ ವರ್ಷಕ್ಕೆ 5-6 ಸಿನಿಮಾ ದೊಡ್ಡ ಸಿನಿಮಾ ಬಂದರೆ ಅದರಲ್ಲಿ ಸುತ್ತುವರಿ ಸಿನಿಮಾ 250 ಸಿನಿಮಾ ಹೊಸಬ್ರೆ. ಸೊ ಅವರಿಂದನೇ ತುಂಬ ಜನ ಇಂಡಸ್ಟ್ರಿ ಇದೆ. ಯಾಕಂದ್ರೆ ಸೋಲುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ. ಬಟ್ ನಿರಂತರವಾಗಿ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಸಿನಿಮಾಗಳು ಸೋಲ್ತಾನೆ ಇದ್ದೀವಿ. ಸೊ ಎಲ್ಲರಿಗೂ ಪರಿಸ್ಥಿತಿ ಈಗ ಇಂಡಸ್ಟ್ರಿ ನಿಮ್ಗೆಲ್ಲರಿಗೂ ಗೊತ್ತು. ಆದ್ರೂ ಒಂದು ನಂಬಿಕೆ ಇಲ್ಲ, ಈ ಸಿನಿಮಾ ಇದು ವರ್ಕ್ ಆಗುತ್ತೆ ಅಂತ. ಒಂಥರ ಹೆಂಗೆ ಅಂದ್ರೆ ಒಬ್ಬ ನಿರ್ದೇಶಕ ಈ ಮಾತು ಹೇಳ್ಬಾರ್ದು, ಆದ್ರೂ ಹೇಳ್ಬೇಕು. ಒಂಥರ ಲಕ್ಕಿ ಡಿಪ್ ಆಗ್ಬಿಟ್ಟಿದೆ. ಲಕ್ಕಿ ಪೇಪರ್ ಇಡ್ತೀವಲ್ಲ, 300 ಚೀಟಿಲಿ ಅದರಲ್ಲಿ ಆಡಿಯನ್ಸ್ ಒಂದು ಚೀಟಿ ಇರ್ತಾನೆ, ಅದು ಸಕ್ಸಸ್ ಚೀಟಿ. ಸೊ ಎಲ್ಲರಲ್ಲೂ ಆ ಚೀಟಿ ನಂದಾಗಿರ್ಬೇಕು ಅಂತ ಎಲ್ಲ ಎಫರ್ಟ್ ಹಾಕ್ತೀವಿ. ಸೊ ಸೋತಿರೋ ಸಿನಿಮಾ ಕೆಟ್ಟ ಸಿನಿಮಾ ಅಲ್ಲ, ಗೆದ್ದಿರೋ ಸಿನಿಮಾನು. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ 200 ಸಿನಿಮಾದಲ್ಲಿ 4 ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂದಾಗ 200 ಸಿನಿಮಾನು ಯಾವುದು ಕಳಪೆ ಸಿನಿಮಾ ಅಂತ ನಾವು ತೆಗ್ದಾಕಲ್ಲ. ಇಷ್ಟೊಂದು ತುಂಬ ಎಕ್ಸಾಂಪಲ್ಗಳಿದೆ. ನನ್ನ ನೋಡಿದಂಗೆ ಶಾಖಾಹಾರಿ ಇರ್ಬೋದು, ಸುಮಾರು ಈ ಥರ ಸಿನಿಮಾಗಳು ತುಂಬ ಎಫೆಕ್ಟಿವ್ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಆದ್ರೂ ಕೂಡ ಅದು ಒಂದು ದಿನನೇ ಬೇಕು ಚರ್ಚೆಗೆ, ಎಲ್ಲಿಂದ ಹೇಗೆ ಏನಾಯ್ತು ಅಂತ. ಬಟ್ ಆದ್ರೂ ಕೂಡ ಒಂದು ನಂಬಿಕೆಯಿಂದ ಸಿನಿಮಾ ಮಾಡ್ತಾನೆ ಇರ್ತೀವಿ, ಜನ ಇವತ್ತಲ್ಲ ನಾಳೆ ಕೈ ಇಡ್ತಾರೆ ಅಂತ. ಸೊ ಜನ ಬರ್ತಲ್ಲ ಅಂತ ತುಂಬ ಜನ ಹೇಳ್ತಾರೆ. ಖಂಡಿತ ಜನದೇನು ತಪ್ಪಿಲ್ಲ. ಸಿನಿಮಾ ಖಂಡಿತ ಇಷ್ಟ ಆದರೆ ಮೌತ್ ಟಾಕಿಂದ ಹೋಗುತ್ತೆ ಅಂತ ನನ್ನ ನಂಬಿಕೆ. ನಾವೇನೇ ಪಬ್ಲಿಸಿಟಿ ಮಾಡಿದ್ರು ಒಳಗಡೆ ಹೂರಣ ಅಂತ ಹೇಳ್ತೀವಿ, ಅದು ಕ್ವಾಲಿಟಿ ಕಂಟೆಂಟ್ ಜನಗಳಿಗೆ ಇಷ್ಟ ಆದರೆ ಅವರೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ ನಾವೇನೇ ಕನೆಕ್ಟ್ ಮಾಡಿದ್ರು ಅವ್ರು ಕನೆಕ್ಟು ಆಗಲ್ಲ, ಕಲೆಕ್ಷನು ಆಗಲ್ಲ. ಇದು ನನ್ನ ಒಪಿನಿಯನ್. ಸೊ ಲವ್ ಟು ಲಸ್ಸಿ ಒಳ್ಳೆ ಯಶಸ್ಸಾಗಲಿ. ಹರಿ, ನಿಮ್ಮ ಟೀಮ್ ಮತ್ತೆ ಒಂದು ಯಶಸ್ಸಿನ ತುದಿಗಳಲ್ಲಿ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನನಗೆ ಇದು ಮೊದಲನೇ ಅನುಭವ. ನಾನು ಯಾವುದಾದ್ರೂ ಒಂದು ಸಿನಿಮಾದ ಟೀಸರ್ ರಿಲೀಸಿಗೆ ಬಂದಿರತಕ್ಕಂಥದ್ದು. ನಮಗೂ ಇದಕ್ಕೂ ಸಂಬಂಧ ಕಡಿಮೆ, ಆದರೆ ಜನ ಅಂತೂ ನೀವು ಅದೇ ಥರ ನಾಟಕ ಮಾಡ್ತೀರಾ ಅಂತ ನಮ್ಮನ್ನು ಹೇಳೋದು ನಿಜ. ಪರದೆ ಮೇಲೆ ಮಾಡ್ತೀವಿ ನಾವು, ಪರದೆ ಮುಂದೆ ಮಾಡ್ತಕ್ಕಂಥದ್ದು. ಲವ್ ಟು ಲಸ್ಸಿ ಎರಡೂ ಸಿಹಿ ಆಗಿರ್ತಕ್ಕಂಥ ಪದಗಳನ್ನ ಜೋಡಿಸಿ ಬಹಳ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಹರಿಪ್ರಾಣ ಅವರು ಬಹಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಕಾಣುತ್ತೆ ಟೀಸರ್ನಲ್ಲಿ. ನಾನು ಸಿನಿಮಾಗಳನ್ನ ನೋಡ್ತೀನಿ, ಕನ್ನಡ ಸಿನಿಮಾ ಆಗಿರ್ಬೋದು, ಇಂಗ್ಲೀಷು, ಹಿಂದಿ ಎಲ್ಲ ಸಿನಿಮಾಗಳನ್ನೂ ನೋಡ್ತೀನಿ. ಈ ಸಿನಿಮಾದ ಟೀಸರ್ ನೋಡಿದಾಗ ಬಹಳ ಖುಷಿ ಆಯಿತು. ಒಂದು ನೇಚರ್ ಕಥೆಯ ಆಧಾರಿತವಾಗಿರ್ತಕ್ಕಂಥ ಒಂದು ಕತೆ ಆಧರಿಸಿ ಸಿನಿಮಾವನ್ನ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಭಾರತಿ ಮೇಡಮ್ ಅವರು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಸಿನಿಮಾದ ನಿರ್ಮಾಪಕರನ್ನ ಮಾಡಿ, ಮತ್ತೆ ಆರ್ಯನ್ ಅವರು, ಮತ್ತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹುಡುಗಿ ಜೀವಿತ ಪ್ರಭಾಕರ್ ಅವರು ಒಂದು ಹೊಸ ಪ್ರತಿಭೆ. ಇದಕ್ಕೆ ಮುಂಚೆನೂ ಕೂಡ ಒಂದು ಸಿನಿಮಾ ಮಾಡಿ ಅದರಲ್ಲಿ ಚೆನ್ನಾಗಿ ಏಳಿಗೆಯನ್ನ ಕಂಡಿರ್ತಕ್ಕಂಥವ್ರು. ಈಗ ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ತಂದಿರ್ತಕ್ಕಂಥದ್ದು ನನಗೆ. ಅದೇ ರೀತಿ ಹೊಸ ಪ್ರತಿಭೆಗಳು ಬರಬೇಕು, ಮತ್ತೆ ಹೊಸ ಒಂದು ಅವಕಾಶಗಳು ಹೊಸಬ್ರಿಗೆ ಸಿಗಬೇಕು. ಮತ್ತೆ ಏನಾಗುತ್ತೆ, ಒಂದೇ ರೀತಿ ಕಥೆಗಳು ಬರ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು. ಮತ್ತೆ ಹೊಸದಾಗಿರ್ತಕ್ಕಂಥ ಅಂದ್ರೆ ಈಗಿನ ಜೆನ್ಸಿ ಅಂತ ಏನ್ ಕರಿತೀವಿ, ಅವ್ರಿಗೆ ಇವಾಗ ಅವರು ಇಷ್ಟಪಡೋವಂಥದ್ದೇ ಬೇರೆ, ನಾವು ಇಷ್ಟಪಡೋವಂಥದ್ದೇ ಬೇರೆ. ಆದ್ರೆ ಇದು ಸಿನಿಮಾ ನಾನು ಟೀಸರ್ ನೋಡಿದಾಗ ಎಲ್ಲಾ ವರ್ಗದ ಜನರು ಕೂಡ ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಕಾಣುತ್ತೆ ನನಗೆ. ಇನ್ನ ಸಿನಿಮಾ ಪರದೆ ಮೇಲೆ ಬರಬೇಕು, ಅವ್ರಿಗೆ ಎಲ್ಲಾ ರೀತಿ ಯಶಸ್ಸು ಕಾಣಲಿ. ಈ ಪಿಕ್ಚರ್ 3 ದಿನಗಳ ಕಾಲ ಓಡಿ ಅವ್ರಿಗೆ ಇನ್ನಷ್ಟು ಪ್ರತಿಭೆಗಳನ್ನ ಹೊರಗಡೆ ಬರತಕ್ಕಂಥದ್ದು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನನಗೆ ಇವತ್ತು ಕರೆಸಿದ್ರಿ. ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಸಿನಿಮಾ 4 ಹಾಡುಗಳಿವೆ, ಶಾಯರಿಗಳು ಚೆನ್ನಾಗಿದೆ. ನಿರ್ದೇಶಕರು ಸಂಭಾಷಣೆ ಮಾಡಿದ್ದಾರೆ, ಅದೇ ಖುಷಿ ಕೊಡ್ತದೆ. ಅವರು ಸಂಭಾಷಣೆ ಬಗ್ಗೆ ಶಾಯರಿಗಿಂತ ಸರ್ ಒಂದು ನಿಮಿಷ ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್. ಓಕೆ ಸರ್, ಫುಲ್ ಹೋದ್ರೆ ಕೇಳಿಸಲ್ಲ ಸರ್, ಸ್ವಲ್ಪ ಕೆಳಗೆ ಮಾಡಬೇಕು. ಓಕೆ, ಚೆನ್ನಾಗಿದೆ ಸರ್. ಇಡೀ ಸಿನಿಮಾ ಚೆನ್ನಾಗಿದೆ. ಈಗ ಹಾಡುಗಳು ನಿಂತಿದೆ. ಇನ್ನು ನಿರ್ದೇಶಕರನ್ನ ಬರ್ತಿದೆ ಸರ್. ಕೇಳಿಸ್ತಿಲ್ಲ, ವಾಯ್ಸ್ ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, 2 ಲವ್, 1 ಸ್ಯಾಡ್ ಇದೆ ಸರ್.
ಇನ್ನು ಶಾಯರಿಗಳೆಲ್ಲ ಸಂದರ್ಭ ತಕ್ಕಾಗಿ ಹೋಗ್ತಾ ಹೋಗ್ತಾ ಸರ್ ಸುಮಾರು. ಹಾಂ ಹೌದು ಸರ್ ಹೌದು ಸರ್ ಹೌದು ಸರ್. ಇಲ್ಲ ನಿರ್ದೇಶಕರದೇ ರಚನೆ ಸರ್, ಅವ್ರದ್ದೇ ಸಾಹಿತ್ಯ ಸಂಭಾಷಣೆ ಎಲ್ಲ ಕಂಪ್ಲೀಟ್ ಆಗುತ್ತೆ. 4 ಹಾಡು ಸರ್. ಹಾಂ ಸರ್. ಎಲ್ರಿಗೂ ನಮಸ್ತೆ. ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ, ಮಾಧ್ಯಮ ಮಿತ್ರರು ಹಾಗೂ ನನ್ನ ಫ್ರೆಂಡ್ಸ್ಗಳು, ಆಮೇಲೆ ನನ್ನ ಕುಚುಕುಗಳು, ನನ್ನ ರಿಲೇಷನ್ಸು, ನನ್ನ ಹೆಂಡತಿ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆಮೇಲೆ ನರ್ವಸ್ ಆಗ್ತಾ ಇದ್ದೀನಿ, ಯಾಕಂದ್ರೆ ತುಂಬ ದಿನ ಆಗಿತ್ತು ಸ್ಟೇಜ್ಗಳು ಹತ್ತಿ, ಒಂದು ತಿಂಗಳ ಅಂದರೆ ಮಾತಾಡಿದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಟ್ರೂ ಲವ್ ಸ್ಟೋರಿ. ಇದನ್ನ ನಾನು ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿನ ತಗೊಂಡು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಪುತ್ತೂರು ಹುಡುಗನ್ನು ಬೆಂಗಳೂರು ಹುಡುಗಿನ ಇಟ್ಕೊಂಡು ಸಿನಿಮಾ ಮಾಡಿದೀನಿ. ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಲವ್ ಟು ಲಸ್ಸಿ ಅನ್ನೋದು ಎಲ್ರಿಗೂ ಅನ್ಸೋದು ಕೆಫೆ ಸ್ಟೋರಿ ಇರ್ಬೋದೇನೋ ಹಂಗೆ ಅಂತ. ಅದೇ ಕಾರಣಕ್ಕೂ ಕೆಫೆ ಸ್ಟೋರಿ ಅಂತೂ ಅಲ್ವೇ ಅಲ್ಲ, ಪ್ಯೂರ್ ಮೆಲೋಡಿ ಲವ್ ಡ್ರಾಮಾ ಇದೊಂದು. ಈ ಲವ್ ಸ್ಟೋರಿ ಅಂತ ಹೀರೋ, ಒರಿಜಿನಲ್ ಹೀರೋ ಯಾರು ಇರಬೇಕು ಅವರು ಕೂಡ ಇದ್ದಾರೆ, ಆ ಹುಡುಗಿನೂ ಕೂಡ ಇದೆ. ಪರ್ಮಿಷನ್ ತಗೊಂಡು ಶೂಟಿಂಗ್ ಮಾಡಿರುವಂಥದ್ದು ನಾವು. ಕೆಲವೊಂದು ಶಾರಿಗಳೆಲ್ಲ ಇದೆ ಇದರಲ್ಲಿ, 4 ಸಾಂಗ್ ಇದೆ, ಅದ್ರ ಜೊತೆಗೆ 18 ಶಾರಿಗಳಿದೆ. ನಮ್ಮ ವಿನು ಮನಸ್ಸು ಸರ್ ತುಂಬಾ ಚೆನ್ನಾಗಿ ಒಂದು ಮ್ಯೂಸಿಕ್ ನ ಮಾಡಿಕೊಟ್ಟಿದ್ದಾರೆ. ಇನ್ನು DA ಕಿಶೋರ್ ಕುಮಾರ್ ಅಕ್ಕಣ್ಣ ಅವರು ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿ CTC ಸ್ಟುಡಿಯೋ ಕಡೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಲರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಗುರುಗಳು ಹೊರಾಟ ಶ್ರೀ ಸರ್ ಬಂದಿರೋದು ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಅವ್ರನ್ನ ನಾನು ಸುಮಾರು 2008-9 ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಬೇಕಾಗಿದ್ದು, ಅಲ್ಲಿಂದ ಶುರುವಾಗಿರೋದು. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಮುಖಂಡರಾದಂಥ ಸಪ್ತಗಿರಿ ಗೌರವರು ಬಂದಿದ್ದಾರೆ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಆಕ್ಚುಲಿ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಶೂಟಿಂಗ್ ಮುಗಿಸಿರೋಂಥದ್ದು. ಜಸ್ಟ್ ಒಂದು 25 ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ವಿ ಅಂತ ಗೊತ್ತಿಲ್ಲ. ಲೊಕೇಶನ್ ಎಲ್ಲ ಜಸ್ಟ್ 5 to 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಲೊಕೇಶನ್ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ವಿ. ಬೇಗ ಶೂಟಿಂಗ್ ಮುಗೀತು. ಯಾವುದೇ ನೈಟ್ ಶೂಟ್ಗಳು ಜಾಸ್ತಿ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಪುತ್ತೂರು ಸೋಳಿ ಆ ಕಡೆನೆ ಕೂಡ ಶೂಟ್ ಮಾಡಿದಂಥದ್ದು ಪ್ರತಿಯೊಂದನ್ನು ಕೂಡ. ಆದ್ರೆ ಆರ್ಯನು ಜೀವಿತ ಅವರು ನನಗೆ ತುಂಬಾ ಕಾಟ ಕೊಟ್ಟರು, ಅದ್ರ ಜೊತೆ ಚೆನ್ನಾಗಿ ಸಾಥು ಕೂಡ ಕೊಟ್ಟರು. ಜೀವಿತ 12 ದಿನ ಬರೀ ಅಳೋದೇ ಆಗೋಗಿತ್ತು. ಬಂದ್ಬಿಟ್ಟು ಕೇಳೋರು, ಸರ್ ಇವತ್ತಾದ್ರೂ ನಗ್ಬೋದಾ, ಬರೀ ಅಳೋ ಸೀನೆ ತೆಗಿತಾ ಇದ್ದೀರಾ ಅಂತ. ಇವಾಗ ನಗ್ಸ್ತಾ ಇದ್ದೀನಿ, ನಗಮ್ಮ ಆಯ್ತು ಈಗಾದ್ರು. ಇನ್ನು ಆರ್ಯನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ನಾಯಕ. ಮುಂದೊಂದು ದಿನ ತುಂಬಾ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇದ್ದಿದ್ದು 25 ದಿನ ಶೂಟಿಂಗ್ ಅಲ್ಲೂ ಕೂಡ ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರ್ ಹಾಕಿರೋ ಮನುಷ್ಯ ಅವರು. ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರ್ ಹಾಕಿದ್ದಾರೆ. ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು. ಇನ್ನು ನಮ್ಮ ಜಗನ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಇವರೆಲ್ಲ. ಮತ್ತೆ ನಮ್ಮ ವೈಷ್ಣವಿ ಒಳ್ಳೆ ಡ್ಯಾನ್ಸರ್ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡಿದೀವಿ. ಎಲ್ಲರೂ ಕೂಡ 1-2 ಸಿನಿಮಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಕಲಾವಿದರುಗಳನ್ನ ಮಾಡಿದ್ದೀವಿ. ಇನ್ನು ನನಗೆ ಸಂಪೂರ್ಣ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿರೋದು, ಅಮ್ಮ ಅವ್ರ ಕಡೆಯಿಂದ, ಹಾಗೆ ಗೀತಮ್ಮ ಅವ್ರ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ಇದು 2006-07 ನಡೆದಿರೋಂಥ ಘಟನೆ. ಅದೇ ಇನ್ಸಿಡೆಂಟ್ ಸರ್, ಏನಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಒಂಚೂರು ಚೇಂಜ್ ಮಾಡ್ಕೊಂಡು, ಜಸ್ಟ್ ಒಂದು 2 minutes ಮಾತ್ರ ಚೇಂಜ್ ಆಗಿದೆ ಅಷ್ಟೇನೆ. ಇನ್ನೆಲ್ಲ ಸೇಮ್ ಟು ಸೇಮ್ ಅದೇ ಇನ್ಸಿಡೆಂಟ್, ಏನೂ ಚೇಂಜ್ ಆಗಿಲ್ಲ. ಹೌದೌದೌದು, ಟ್ರಾಜೆಡಿ ಲವ್ ಸ್ಟೋರಿ. ಇಲ್ಲ, ತಗೊಳ್ಳೇಬೇಕಲ್ಲ, ಏನ್ ಮಾಡಕ್ಕಾಗಲ್ಲ ಸರ್. ಹೆಣ್ಣು ಹಣ್ಣು ಮಣ್ಣು ಅಂತ ಪರ್ಮಿಷನ್ ತಗೊಳ್ಳೇಬೇಕು ನಾವು 3 ಜನದ ಹತ್ರ. ಏನು ಮಾಡಕ್ಕಾಗಲ್ಲ. ಏನ್ ಬಂದ್ರು ಪರ್ಮಿಷನ್ ಸರ್? ಸರ್ ಇನ್ನೇನು ಮುಗಿಯೋ ಸ್ಟೇಜಲ್ಲಿ ಇದೆ, ಆಗಸ್ಟಿಗೆ ಬರ್ತೀವಿ ಸರ್. ಇಲ್ಲ ಇಲ್ಲ, ಹಾಗೇನಿಲ್ಲ ಸರ್. ಯಾವ ರೀತಿ ಕಂಡೀಷನ್ ಏನಿಲ್ಲ. ಅಲ್ಲಿ ಬೋತಾರ್ ನನ್ನ ಫ್ರೆಂಡ್ಸ್, ತುಂಬಾ ಒಳ್ಳೆ ಫ್ರೆಂಡ್ಸ್. ಹಾಗಾಗಿ ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರೋ ಒಂದು ಅನುಭವನ ಮಾಡಿರೋದು ಸರ್. ಇಲ್ಲ ಇಲ್ಲ, ಆ ತರ ಏನಿಲ್ಲ ಸರ್. ಪ್ರತಿಯೊಂದು ಒಂದು ಶಾರ್ಟ್ ಇಡ್ಬೇಕಾದ್ರೂ ಇದೇ ತರ ಶಾರ್ಟ್ ಅಂತೇಳಿ ಅವ್ರಿಗೆ ಫೋಟೋನೇ ಕಳ್ಸ್ಬಿಟ್ಟು ನಾನು ಶಾರ್ಟ್ ಇಟ್ಟಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಎಲ್ಲಾನು ಪ್ರತಿಯೊಂದು ಅವ್ರದೇ ಒರಿಜಿನಲ್ ಹೆಸರೇ ಎತ್ಕೊಂಡಿದ್ದೀನಿ. ಅವ್ರಿಗೆ ಪರ್ಮಿಷನ್ ಕೇಳಿ ನಾನು. ಅವೆಲ್ಲ ಏನು ತೊಂದರೆ ಏನಿಲ್ಲ, ಎಲ್ಲ ಲೀಗಲ್ ಆಗಿದೆ ಸರ್. ಸರ್ ಇಲ್ಲ, ಇನ್ನೊಂದು ದಂಡತೀರ್ಥ ಅಂತ ಒಂದಿದೆ, ಅದು ಬ್ಯಾಕ್ ಟು ಬ್ಯಾಕ್. ಇವಾಗ ನೀವೇ ಕೂಡ ಎಲ್ಲರೂ ಬಂದೇ ಬರ್ತೀರಾ, ಅದಕ್ಕೂ ಕೂಡ ಬರಬೇಕು. ಈಗ ಬ್ಯಾಕ್ ಟು ಬ್ಯಾಕ್ ಅದನ್ನು ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಕೂಡ ರಿಲೀಸ್ ನಿಂತಿದೆ. ಅದು ಫಸ್ಟ್ ಅದನ್ನೇ ಶೂಟ್ ಮುಗಿಸ್ದೆ ನಾನು, ಬಟ್ ಅದನ್ನ ಎಲ್ಲೂ ತೋರಿಸಿಲ್ಲ ಇನ್ನು ಇದುವರೆಗೂ. ಇದನ್ನ ಫಸ್ಟ್ ಮಾಡಬೇಕು ಅಂತ, ಯಾಕಂದ್ರೆ ಇದು ಸ್ವಲ್ಪ ಡ್ರೀಮ್. ನನಗೆ ಲವ್ ಸ್ಟೋರಿಗಳಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ಕೂಡ. ಹೌದು ಸರ್. ಸರ್ ನನಗೆ ಹಾಡು ಬರೆಯೋದು ತುಂಬಾ ಇಷ್ಟ.
ನಾನು ಚಿಕ್ಕ ವಯಸ್ಸಿಂದ ಕಥೆ ಕವನ ಕಾದಂಬರಿ ಬರೆಯೋದು ಅಭ್ಯಾಸ ಇತ್ತು ನನಗೆ ಲೈಫಲ್ಲಿ. ಮ್ಯಾಗ್ಝಿನ್ಗಳಲ್ಲಿ ಆಗ್ತಾ ಇದೆ ಬರೆದು, ಪತ್ರಿಕೆಗಳಲ್ಲೂ ಕೂಡ ಆಗ್ತಾ ಇದೆ. ಆಮೇಲೆ ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ನಾನು ಎಲ್ಲ ಕೂಡ ಬರೆದು ಆಗ್ತಾ ಇದೆ ಸರ್. ಹಾಗಾಗಿ ನನಗೆ ಜಾರಿ ಬರೋದಾಗ್ಲಿ, ಮ್ಯೂಸಿಕ್ ಸಾಂಗ್ಸ್ಗಳು ಬರೋದಾಗ್ಲಿ ತುಂಬ ಇಷ್ಟ ಸರ್. ಎಲ್ಲದಕ್ಕೂ ಅರ್ಥಬದ್ಧವಾಗಿದೆ ಸರ್, ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಅಂದ್ರೆ ಹೀರೋ ಮೈಂಡ್ ವಾಯ್ಸ್ ಏನ್ ಬೇಕು ನನಗೆ, ಅಲ್ಲಿ ಜನಗಳಿಗೆ ಬರುವಂತ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗ್ಬೇಕು, ಒಂದು ಕನೆಕ್ಟ್ ಆಗ್ಬೇಕು. ಯಾರು ಕೂಡ ಇಲ್ಲಿ ಬೋರ್ ಇದೆ ಅಂತ ಅನ್ನಿಸ್ಬಾರ್ದು. ಹೀರೋ ಮೈಂಡ್ ವಾಯ್ಸ್ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವರು ಗರ್ಲ್ ಫ್ರೆಂಡ್ ಬಗ್ಗೆ ಅಥವಾ ಲವರ್ ಬಗ್ಗೆ ಏನೆಲ್ಲ ಮೈಂಡ್ ವಾಯ್ಸ್ ಬರುತ್ತೆ ಆ ತರ ಇದೆ. ಹೀರೋಯಿನ್ ಮೈಂಡ್ ವಾಯ್ಸ್ ಕೂಡ ಇದೆ, ಅವ್ರು ಏನೆಲ್ಲ ಅನ್ಕೊಂಡಿರ್ತಾರೆ ಆ ಟೈಮಲ್ಲಿ ಅನ್ನೋ ತರನೂ ಇದೆ ಸರ್. ಈಗ ಇನ್ನು ಸದ್ಯದೆಲ್ಲ ನಿಮ್ಗೆ ಶಾರಿಗಳೆಲ್ಲ ನಾನು ಪ್ರತಿಯೊಂದು ಗ್ಲಿಮ್ಸ್ ತರ ಎಲ್ಲ ಬಿಡ್ತಾ ಇರ್ತೀನಿ ಪ್ರಮೋಷನ್ಗೋಸ್ಕರ ಅಂತ ಹೇಳಿ ಎಲ್ಲಾನು ಬರುತ್ತೆ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಏನು ಮಾತಾಡಬೇಕು ಗೊತ್ತಿಲ್ಲ, ಸ್ಟೇಜ್ ಮೇಲೆ ಕಾಲು ಬಿದ್ದಿದ್ದಂಗೆ. ಸೊ ಲವ್ ಟು ಲಸ್ಸಿ ಇದರಲ್ಲಿ ನಾನು ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ವರ್ಕ್ ಮಾಡಿ, ತುಂಬ ಖುಷಿ ಆಯಿತು. ಸೊ ಟೀಸರ್ ನೋಡಿ ತುಂಬ ಖುಷಿ ಆಯಿತು. ಹರಿಪ್ರಾಣ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರ ಡ್ರೀಮ್ ಪ್ರಾಜೆಕ್ಟ್ ಇದು. ಸೊ ಐ ಥಿಂಕ್ ಅವ್ರ ಡ್ರೀಮ್ ಇವತ್ತು ಸಕ್ಸಸ್ ಆಯಿತು ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಸೊ ಎಲ್ಲ ನೋಡಿ ಎಲ್ಲ ಹಾರೈಸಬೇಕು ನಮ್ಮ ಸಿನಿಮಾನ. ಥ್ಯಾಂಕ್ ಯು. ಥ್ಯಾಂಕ್ ಯು ತಾರಾ ಅವರೇ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಜಾಸ್ತಿ ಮಾತಾಡಿ ಆಯ್ತಾ. ಜಗನ್ ಅವರೇ ಏನ್ ಹೇಳ್ತೀರಿ ತಮ್ಮ ಪಾತ್ರ ಲವ್ ಟು ಲಸ್ಸಿ ಬಗ್ಗೆ? ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಡೈರೆಕ್ಟರ್ಸ್ ಎಲ್ಲ ನರ್ವಸ್ ಆಗಿದ್ದಾರೆ ಅಂದರೆ ನಾವು ಆರ್ಟಿಸ್ಟ್ಗಳು ಇನ್ನಷ್ಟು ನರ್ವಸ್. ಬಟ್ ತುಂಬ ಈ ಸಿನಿಮಾ ನಾನು ಮಾಡಿ ತುಂಬ ಖುಷಿ ಪಡ್ತು. ಫಸ್ಟ್ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಹೀರೋ ಆರ್ಯನ್ ಅವ್ರ ಕಡೆಯಿಂದ ಸಿಕ್ಕಿರೋದು. ಬಟ್ ನಾನು ಬೇರೆ ಸಿನಿಮಾದಲ್ಲಿ ಇದ್ದಾಗ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಬಂದು ಮಾಡಿ ಅಂತ ನನಗೆ ಹೇಳಿದರು. ಆ ಕ್ಯಾರೆಕ್ಟರ್ಗೋಸ್ಕರ ಡೈರೆಕ್ಟರ್ ಜೊತೆಲೇ ಜಗಳ ಆಡಿದ್ದಾರೆ. ಇಲ್ಲ ನಮ್ಮ ಜಗನ್ ಹತ್ರನೇ ಮಾಡಿಸ್ಬೇಕು ಅಂತ. ಡೈರೆಕ್ಟರ್ ಮತ್ತೆ ಜಸ್ಟ್ ನನ್ನ ಪರಿಚಯ ಇದ್ರು ಮುಂಚೆ ಇದ್ರೂ ಇಲ್ಲ ಬೇರೆಯವರು ಇದ್ದ. ಆಮೇಲೆ ಆ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ನ ಮಾಡಿದ ಮೇಲೆ ಸೂಪರ್ ಆಗಿ ಮಾಡ್ತೀಯ ಚಿನ್ನ ನೀನು, ಅವ್ರು ಕರೆಯೋದ ನಿಮ್ಗೆ ಚಿನ್ನ ಅಂತ, ಸೂಪರ್ ಆಗಿ ಮಾಡ್ತೀಯ ಚಿನ್ನ ನೀನು, ನೆಕ್ಸ್ಟ್ 2-3 ಸಿನಿಮಾ ಇದೆ ಫಿಕ್ಸ್ ನೀನು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ರು. ಅದು ತುಂಬಾ ಖುಷಿ ಕೊಡ್ತು. ಥ್ಯಾಂಕ್ ಯು ಸರ್, ಹರಿಪ್ರಾಣ ಸರ್ ಮತ್ತೆ ಆರ್ಯನ್ಜಿ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಈ ಟೀಮಲ್ಲಿ ಹೇಗಿತ್ತು ಅಂದ್ರೆ ಸರ್ ಹೇಳಿದ್ರು 20-25 ಡೇಸ್ ಶೂಟಿಂಗ್ ಅಂತ. ನಾನು ಅಷ್ಟೊಂದು ದಿನ ಇರಲಿಲ್ಲ, ನಾನು ಸ್ವಲ್ಪ ಇತ್ತು ಕ್ಯಾರೆಕ್ಟರ್. ಬಟ್ ಇದ್ದಿರೋ ದಿನನು ಒಂದು ಫ್ಯಾಮಿಲಿಯಲ್ಲಿ ಇದ್ದೇವೆ, ಒಂದೇ ಒಂದು ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತೀವಿ. ಶೂಟಿಂಗ್ ಹೋಗುವಾಗ ಆ ಜೋಶ ಬರ್ತೀವಿ, ಮತ್ತೆ ಬರುವಾಗ ಮತ್ತೆ ಈವ್ನಿಂಗ್ ಆಯ್ತು ಅಂದ್ರೆ ಅದೇ ಒಂಥರ ಬೇರೆ ರೀತಿ ತುಂಬಾ ಖುಷಿ ಕೊಡುತ್ತೆ. ಪ್ರತಿಯೊಬ್ರು ಆ ಶೂಟಿಂಗ್ ಸ್ಟೇಜ್ ಆ ಫೈನಲ್ ಆಗಿ ಬಿಟ್ಟು ಬರುವಾಗ ತುಂಬಾ ನನಗೆ ಒಂಥರ ನರ್ವಸ್ ಆಗ್ಬಿಡುತ್ತೆ. ಒಳ್ಳೆ ಟೀಮ್, ಒಳ್ಳೆ ಮನೆಯಿಂದ ಹೊರಗಡೆ ಹೋದಾಗ ಯಾವ ಬೇಜಾರಲ್ಲಿ ಇರ್ತೀವಲ್ವ ಆ ರೀತಿ ಬೇಜಾರಲ್ಲಿ ಬಂದೆ. ಬಟ್ ಮತ್ತೆ ಅದೇ ಟೀಮ್ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾತ್ರ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ನಾನೇ ಮಾಡಬೇಕು ಅನ್ನೋದನ್ನ ನಾನು ಬೇರೆ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡುವಾಗ ಆರ್ಯನ್ ಸರ್ ಅವರು ನನಗೆ ಗ್ರೂಪಿ ಅಂತ ಇದರಲ್ಲಿ ಪರಿಚಯ ಆದಾಗ ನಾನು ಮತ್ತೆ ಅವ್ರ ಜೊತೆ ಇನ್ನೊಂದು ಸಿನಿಮಾ ಕೂಡ ಮಾಡಿದ್ದೆ. ಅದ್ರಲ್ಲಿ ಕ್ಯಾರೆಕ್ಟರ್ ನಾನು ಮಾಡೋದು ನೋಡ್ಬಿಟ್ಟು ನೀವು ಚೆನ್ನಾಗಿ ಮಾಡ್ತೀರಾ, ಸೊ ಬಟ್ ಈ ಸಿನಿಮಾ ಇದೆ ನೀವು ಮಾಡಿ ಒಳ್ಳೆ ಸೂಟಬಲ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಕರೆದಿದ್ದು ನಾನು. ಸಂಜೆ ಭೇಟಿ ಆಗೋದ್ರೆ ಆ ರೀತಿ ಭೇಟಿ ಅಲ್ಲ ಸರ್. ನಾವೆಲ್ಲ ಹೇಗಿತ್ತು ಅಂದ್ರೆ ಆ ಟೈಮಲ್ಲಿ IPL ಅನ್ಸುತ್ತೆ, IPL ಗೋಸ್ಕರ ನಾವು ಕ್ರೇಜ್ ಅಲ್ಲಿ ಆ ಜೋಶಲ್ಲಿ ಇದ್ದೀವಿ ಸರ್. ಬೇರೆ ಯಾವ್ದು ಜೋಶ್ ಅಲ್ಲ ಸರ್, ಬೇರೆ ತರ ಏನಿಲ್ವಾ ಅಂತ ಕೇಳ್ತೀನಿ. ಬೇರೆ ತರ ಇಲ್ಲ ಸರ್, ಒಳ್ಳೆ ಹುಡುಗರು ಸರ್, ಬೆಳೆಯಬೇಕು ಸರ್. ಥ್ಯಾಂಕ್ ಯು ಜಗನ್, ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಿಮ್ಮ ಬ್ಯಾನರ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಜೀವಿತಾ ಮೇಡಮ್. ಓಕೆ, ವೈಷ್ಣವಿ, ಲವ್ ಟು ಲಸ್ಸಿ ಬಗ್ಗೆ ಏನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಲವ್ ಟು ಲಸ್ಸಿಯಲ್ಲಿ ನಾನು ಹೀರೋ ತಂಗಿ ಪಾತ್ರ ಮಾಡಿದ್ದೆ. ನನಗೆ ತುಂಬ ಖುಷಿ ಆಯಿತು. ಸರ್ ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ವಿ. ನನಗೆ ತುಂಬ ಎಲ್ಲರೂ ಕೂಡ ನನ್ನನ್ನು ಒಂದು ಚಿಕ್ಕ ಮಗು ಹಾಗೆಲ್ಲ ಟ್ರೀಟ್ ಮಾಡ್ತಿದ್ರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೂ ಮತ್ತು ಆರ್ಯನ್ ಸರ್ ಇದು ಬಾಂಡಿಂಗ್ ಒಳ್ಳೆಯದಿತ್ತು ಲವ್ ಟು ಲಸ್ಸಿಯಲ್ಲಿ. ನನಗೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ನನಗೆ ಏನು ಮಾತಾಡ್ಬೇಕಂತ ಆಗ್ತಿಲ್ಲ. ಡೈರೆಕ್ಟರ್ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಮಾತಾಡಿ, ಓಕೆನಾ? ಅಂಡ್ ಹರಿಪ್ರಾಣ ಸರ್ಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್.
ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೈಷ್ಣವಿ, ಥ್ಯಾಂಕ್ ಯು ತಾರಾ ಅವರೇ, ಧನ್ಯವಾದಗಳು ಜಗನ್ ಅವರೇ, ಮೂವರಿಗೂ ಕೂಡ ಅಭಿನಂದನೆಗಳು. ಆಲ್ ದಿ ವೆರಿ ಬೆಸ್ಟ್ ಟು ಯು. ಓಕೆ, ಎಂ.ಎ. ಅರ್ಜುನ್ ಧೋನಿ ಅವರು, ಚಿತ್ರದ ಸಂಕಲನಕಾರರು, ಎಡಿಟರ್ ಸರ್, ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ.ಎ. ಅರ್ಜುನ್ ಧೋನಿ ಅಂತ, ಫಿಲ್ಮ್ ಎಡಿಟರು. ನಾನು ಸುಮಾರು ಒಂದು 8 ಪಿಕ್ಚರ್ ಮಾಡಿದ್ದೀನಿ. ಈ ಪಿಕ್ಚರು ಒಂದು 3ನೇ ಪಿಕ್ಚರು. ಸೊ ನಮ್ಮ ಎಡಿಟರ್ ಅಂತೂ ನಮ್ಮ ಡೈರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸಿದ್ದಾರೆ. ಒಂಚೂರು ನಮಗೆ ಗ್ಯಾಪೇ ಕೊಟ್ಟಿಲ್ಲ. ಆ ರೇಂಜಿಗೆ 1 o'clock 2 o'clock ರಾತ್ರಿ ಅಷ್ಟೊತ್ತವರೆಗೂ ನಾವು ಮಾಡ್ತಾನೆ ಇದ್ದೀವಿ. ಸೊ ಅಷ್ಟೊಂದು ಇಂಟ್ರೆಸ್ಟು ನಮ್ಮ ಡೈರೆಕ್ಟ್ರಿಗೆ. ಆಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಲವ್ ಸಬ್ಜೆಕ್ಟು ಯುನಿಕ್ ಆಗಿದೆ. ಎಲ್ಲ ಹುಡುಗ ಹುಡುಗಿರಿಗೂ ಅದು ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ ಇದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈ ಮೂಲಕ ಎಲ್ಲ ಹುಡುಗ ಹುಡುಗಿರು ಆಮೇಲೆ ಜೆನ್ಸಿ ಅಂತ ಏನಂತಾರೆ ಅವರೆಲ್ಲರೂ ನಮ್ಮ ಸಿನಿಮಾನ ದಯವಿಟ್ಟು ನೋಡಿ, ಹಾಗೆ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಅರ್ಜುನ್ ಸರ್, ಧನ್ಯವಾದಗಳು. ಕಿಶೋರ್ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಅವ್ರಿಗೆಲ್ಲ ಫಸ್ಟ್ ನಮಸ್ಕಾರ. ಮತ್ತು ಎಲ್ಲ ಗೆಸ್ಟ್ಗೆ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ, ಡಿ ಎ ಕಲರಿಸ್ಟ್ ಸ್ಟುಡಿಯೋ. ಫಸ್ಟ್ ನನ್ನ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಎಷ್ಟು ಸಪೋರ್ಟ್ ಮಾಡಿ ಇನ್ಪುಟ್ ಎಷ್ಟು ಕ್ವಾಲಿಟಿ ಬರಬೇಕು ಟ್ರೈ ಮಾಡಿದ ಎಲ್ಲ ಟೆಕ್ನಿಷಿಯನ್ಸ್ಗೆ, ಸಾಯಿ, ರಾಜೇಶ್, ಅನಿಲ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಿನಿಮಾ ನಾನು ಆಲ್ರೆಡಿ ಡೈರೆಕ್ಟರ್ ಹೊಸಬ್ರ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಿನಿಮಾ ಯಾರ್ಯಾರು ಹೊಸಬ್ರು ನನ್ನ ಸ್ಟುಡಿಯೋಗೆ ಬರ್ತಾರೋ ಅವ್ರ ಸಿನಿಮಾ ನಾನು ಖಂಡಿತ ಫಸ್ಟ್ ಖಂಡಿತ ಎಡಿಟಿಂಗ್ ಆಗಿದ ತಕ್ಷಣ ಚೆಕ್ ಮಾಡ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಏನು ಹೊಸ ಸ್ಟೋರಿ ಆ ಥರ ಏನು ಫೀಲ್ ಮಾಡ್ಕೋಬೇಡಿ, ರೆಗ್ಯುಲರ್ ಸ್ಟೋರಿ. ಬಟ್ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರಿಪ್ರಾಣ್ ಅವರು. ತುಂಬ ಚೆನ್ನಾಗಿ ಬಂತು ಸಿನಿಮಾ. ಎಲ್ಲರೂ ಖಂಡಿತ ಫಾದರ್ ಅಂಡ್ ಸನ್ ಖಂಡಿತ ನೋಡಬೇಕಾಗಿತ್ತು. ಫಾದರ್ ಅಂಡ್ ಡಾಟರ್ ನೋಡಬೇಕಾಗಿತ್ತು. ಯಾಕೆಂದ್ರೆ ಒಳ್ಳೆ ಸೀನ್ಸ್ ಇದೆ. ಡಾಟರ್ ಅಂಡ್ ಫಾದರ್ ರಮೇಶ್ ಸರ್ ನನ್ನ ತುಂಬ ಫ್ರೆಂಡ್, ರಮೇಶ್ ರಾಯ್ ಅಂತ. ಅವರು ತುಳು ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟ್. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಅವ್ರಿಗೆ ಮತ್ತೆ ಹೀರೋಯಿನ್ಗೆ ಒಳ್ಳೆ ಡೈಲಾಗ್ಸ್ ಆಗಲಿ ಸೀನ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈ ಫ್ಯಾಮಿಲಿ ಎಲ್ಲ ಖಂಡಿತ ನೋಡಬೇಕಾಗಿತ್ತು. ಲವ್ ಸ್ಟೋರಿ ಅಂತ ಓನ್ಲಿ ಯೂತೇ ನೋಡೋದಕ್ಕೆ ಏನಿಲ್ಲ, ಟೋಟಲ್ ಇಡೀ ಫ್ಯಾಮಿಲಿ ನೋಡ್ಬೋದು. ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದರು ಹರಿಪ್ರಾಣ್ ಅವರು. ಅವರು ಜನರಲ್ ನಾರ್ಮಲ್ ಡೈರೆಕ್ಟರ್ ಥರ ಬಂದಿದ್ರು. ಬಟ್ ಇವಾಗ ತುಂಬ ನನಗೂ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ರು. ಕ್ಲೋಸ್ ಫ್ರೆಂಡ್ಗಿಂತ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ರು ಈ ಸಿನಿಮಾಕ್ಕಿಂತ. ತುಂಬಾ ಚೆನ್ನಾಗಿ ಮಾಡಿದ್ರು. ನಾನೇ ಅವ್ರಿಗೆ ತುಂಬಾ ಟಾರ್ಚರ್ ಮಾಡಿದ್ವಿ. ಬಟ್ ಎಲ್ಲ ರೆಡಿ ಆಗೋಗಿದೆ ಸಿನಿಮಾ. ಡೇ ಮತ್ತೆ ಡೀಟೇಲ್ಸ್ ನಡೀತಾ ಇದೆ. ಆಲ್ ದಿ ಬೆಸ್ಟ್ ಟು ಹರಿಪ್ರಾಣ್ ಸರ್. ಮತ್ತೆ ಆಲ್ ದಿ ಬೆಸ್ಟ್ ಮೇಡಮ್. ನಿಮ್ಗೂ ಆಲ್ ದಿ ಬೆಸ್ಟ್ ಮೇಡಮ್. ಎಲ್ಲ ಆಲ್ ದಿ ಬೆಸ್ಟ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಕಿಶೋರ್ ಸರ್, ಥ್ಯಾಂಕ್ ಯು ಅರ್ಜುನ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಲಸ್ಸಿ ಬಗ್ಗೆ ಏನ್ ಹೇಳ್ತೀರಿ ಜೀವಿತ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಲವ್ ಟು ಲಸ್ಸಿ, ದಿಸ್ ಇಸ್ ಮೈ ಸೆಕೆಂಡ್ ಫಿಲಿಮ್. ಫಸ್ಟ್ ಫಿಲಿಮ್ ಜಸ್ಟ್ 1 month ಬಿಫೋರ್ ರಿಲೀಸ್ ಆಯಿತು, ಲೂಡೋ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ ಡೆಬ್ಯೂ ಫಿಲಿಮ್. ಬಿಕಾಸ್ ಅದಾಗಿ 1 monthಗೆ ಮತ್ತೆ ಇನ್ನೊಂದು ಸಿನಿಮಾ ಅಂದಿದ್ದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ಟೀಸರ್ ಲಾಂಚ್ ಆ್ಯಂಡ್ ಆಡಿಯೋ ಲಾಂಚ್ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ಶೂಟಿಂಗ್ ಮಾಡಿದಾಗ ಆಲ್ರೆಡಿ ಚೆನ್ನಾಗಿತ್ತು ಸಿನಿಮಾ ಸ್ಟೋರಿ ಎಲ್ಲಾನು. ಇವಾಗ ನೋಡುವಾಗ ಇನ್ನೂ ಕಾಣ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಾಣ ಸರ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಆ್ಯಸ್ ಅ ಆ್ಯಕ್ಟ್ರೆಸ್. ಬಿ ಅ ಪಾರ್ಟ್ ಆಫ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಇನ್ನು ಇಂಪಾರ್ಟೆಂಟ್ ಆಗಿ ಹೇಳಬೇಕಂದ್ರೆ ರೈಟಿಂಗ್ಸ್, ಡೈರೆಕ್ಟರ್ ಸರ್ ರೈಟಿಂಗ್ ಬಂದು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಬಟ್ ಏನಂದರೆ ಆನ್ ಸ್ಪಾಟಲ್ಲಿ ಕೊಟ್ಟರು. ಅದು 1 dialogue 2 dialogue ಅಲ್ಲ, 2-3 pages ಒಟ್ಟಿಗೆ ಕೊಟ್ಟಿದ್ರು. ದಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ಬ್ಯೂಟಿಫುಲ್ ರೈಟಿಂಗ್ ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೈ ಕೋ ಸ್ಟಾರ್ ಆರ್ಯನ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು. ದಿಸ್ ಇಸ್ ಆರ್ ಸೆಕೆಂಡ್ ಫಿಲಮ್. ಬಿಕಾಸ್ ಇವನ್ ಲೂಡೋದಲ್ಲೂ ಅವರೇ ನನ್ನ ಪೇರ್ ಆಗಿದ್ರು. ಸೊ ಇಟ್ ವಾಸ್ ರಿಯಲಿ ಗುಡ್ ವರ್ಕಿಂಗ್ ವಿತ್ ದೆಮ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಇವನ್ ಸಾಂಗ್, ವೆನ್ ಇಟ್ ಕಮ್ಸ್ ಟು ಸಾಂಗ್, ನೀವು ಮನಸ್ಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪರ್ಸನಲ್ ಫೇವ್ರೇಟ್ ಅಂದರೆ ನನಗೆ ಪ್ಯಾಥೋ ಸಾಂಗ್ ಅಷ್ಟೇ. ಯಾಕಂದರೆ ಅದು ತುಂಬ ಚೆನ್ನಾಗಿ, ತುಂಬ ಎಮೋಷ್ನಲ್ ಆಗಿದೆ ಆ ಸಾಂಗು. ಸೊ ಐ ರಿಯಲಿ ಲವ್ ದಟ್ ಸಾಂಗ್ ಪರ್ಟಿಕ್ಯುಲರ್ಲಿ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಯಾಕಂದರೆ ಸರ್ ಹೇಳ್ದಂಗೆ ತುಂಬ ಸಿನಿಮಾಗಳು, ಹೊಸ ಸಿನಿಮಾಗಳೇ ಬರ್ತಾ ಇದೆ.
ಬಟ್ ಅದು ಹೊಸ ಸಿನಿಮಾಗೆ ನಿಲ್ಬಾರ್ದು ಅಷ್ಟೇ. ಮತ್ತೆ ಪ್ರತಿಯೊಂದು ಆಕ್ಟರ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಿನಿಮಾಗಳು ಸಿಗಬೇಕು, ದೊಡ್ಡ ಪ್ರೊಡಕ್ಷನ್ಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಬಿಕಾಸ್ ಎವ್ರಿ ನ್ಯೂ ಫಿಲಮ್ ಸ್ಟೇಸ್ ಆಸ್ ಅ ನ್ಯೂ ಫಿಲಮ್, nobody is going higher. That's the only reason I want everyone to get that. So thank you all so much. Thank you. ಹೆಚ್ಚು ಅಳುವುದಂತ ಇಲ್ಲ, ಪ್ರತಿಯೊಂದು ಲವ್ ಸ್ಟೋರಿನಲ್ಲೂ ಏನೇನಿದೆಯೋ ಅದೆಲ್ಲ ಇರುತ್ತೆ. ಬಟ್ ಅದರ್ ದ್ಯಾನ್ ಲವ್, ಇಲ್ಲಿ ಎಲ್ಲಾ ಸಂಬಂಧಕ್ಕೂ ಇರೋ ರಿಲೇಶನ್ಶಿಪ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾಟ್ ಓನ್ಲಿ ಲವ್ ಸ್ಟೋರಿ, ಇವಾಗ ಸರ್ ಹೇಳಿದಂಗೆ ಫಾದರ್ ಅಂಡ್ ಸನ್, ಫಾದರ್ ಅಂಡ್ ಡಾಟರ್, ಈ ತರ ಪ್ರತಿಯೊಂದು ಸಂಬಂಧನೂ ನೀಟಾಗಿ ತೋರಿಸಿದ್ದಾರೆ. ಅದರ್ ದ್ಯಾನ್ ಲವ್ ಎಲ್ಲಾನು ಇರುತ್ತೆ ಈ ಸಿನಿಮಾದಲ್ಲಿ. ನಾಟ್ ಓನ್ಲಿ ಜಸ್ಟ್ ಒಂದು ನಾರ್ಮಲ್ ಲವ್ ಸಿನಿಮಾ ಅನ್ನೋದಕ್ಕಿಂತ ಇದರಲ್ಲಿ ಸಂಬಂಧಕ್ಕೆ ಬೆಲೆ, ಅದು ಹೆಂಗಿರುತ್ತೆ, ಅದು ಯಾವ ತರ ಒಂದು ಎಮೋಷನ್ ಫೀಲ್ ಎಲ್ಲಾನು ತೋರಿಸಿದ್ದಾರೆ. ಅಂಡ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಫೀಮೇಲ್ ಕ್ಯಾರೆಕ್ಟರ್, ಸೊ ಪ್ರತಿಯೊಂದು ಫೀಮೇಲ್ಸ್ ನೋಡಬೇಕು. ಯಾಕಂದ್ರೆ ಫೀಮೇಲ್ಸ್ ಇರೋ ಎಮೋಷನ್ಸ್ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲಿ ಅವ್ರು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಫಿಲಮ್ ಅಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಥ್ಯಾಂಕ್ ಯು ಜೀವಿತಾ ಪ್ರಭಾಕರ್, ಆಲ್ ದ ವೆರಿ ಬೆಸ್ಟ್ ಟು ಯು. ಒಳ್ಳೆಯದಾಗಲಿ ತಮಗೆಲ್ಲ ಉತ್ತಲ ಸೀನ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರದ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಕೆಲಸದ ಒತ್ತಡದ ನಡುವೆ ಕೂಡ ಸಪ್ತಗಿರಿ ಸರ್ ನಮಗೆ ಸರ್ ಕೂಡ ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ. ಸೊ ಅದು ನಮಗೆ ತುಂಬಾ ಖುಷಿ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಶಿವಣ್ಣ ಹಾಗೆ ರಾಜ್ಬಿ ಶೆಟ್ಟಿ ಅವರು ನಮ್ಗೆ ಲಾಸ್ಟ್ ಟೈಮ್ ಬೈಟ್ ಕೊಟ್ಟರು, ಹಾಗೆ ಶಿವಣ್ಣ ಅವರು ನಮಗೆ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ರು. ಸೊ ಅದನ್ನ ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ಳೋಕೆ ತುಂಬಾ ಖುಷಿ ಪಡ್ತೀನಿ. ಹಾಗೆ ನಮ್ಮ ಪ್ರೀತಿ ಕರೆಯೋಲೆಗೆ ಬಂದಿರುವಂತಹ ನನ್ನ ಮಾಧ್ಯಮ ಕುಟುಂಬ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನನ್ನ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ನಾನು ಇದನ್ನೇ ಹೇಳ್ತೇನೆ. ಯಾಕಂದ್ರೆ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಫಿಲಂ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಥರನೇ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಸಿನಿಮಾದ ಕವರೇಜ್ ಮಾಡ್ತಾ ಇದ್ದೆ. ಸೊ ನಿಮ್ಮನ್ನ ನೋಡಿದಾಗ ಪ್ರತಿ ಸಲ ಹೇಳೋ ಥರನೇ ನಮ್ಮ ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದಿರೋ ಅಷ್ಟು ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು. ಅದು ನನ್ನ ಸಿನಿಮಾ ಇವತ್ತು ಆಡಿಯೋ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಯ್ತು ನೀವೆಲ್ಲ ಬಂದಿರೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸರ್ ಫಸ್ಟ್ ಈ ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯ್ತು. ಏನಕ್ಕೆ ಅಂದರೆ ನನ್ನ ಮೊದಲನೇ ಸಿನಿಮಾ ವೇಷಧಾರಿ ಅಂತ, ಆ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು. ಅದರಲ್ಲಿ ನಾಯಕನಾಗಿ ಅಭಿನಯಿಸಿದ್ದೆ. ಬಟ್ ಲವ್ ಟು ಲಸ್ಸಿ ಸಿನಿಮಾ ಏನಿದೆ, ಇದು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂತಹ ಒಂದು ಸಿನಿಮಾ. ಸೊ ತುಂಬ ಖುಷಿ ಆಯಿತು ನನಗೆ. ಒಂದು ಈ ಥರದೊಂದು ಸಬ್ಜೆಕ್ಟ್ ನನಗೆ ಸಿಗ್ತಾ ಇದೆ. ಒಬ್ಬರು ಜೀವನದಲ್ಲಿ ನಡೆದಿರುವಂಥ ಘಟನೆಗೆ ನಾನು ಜೀವ ತುಂಬ್ತಾ ಇದ್ದೀನಿ, ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಲ್ಲೆ ಅನ್ನುವಂಥ ಒಂದು ಭಯ ಇತ್ತು. ಸೊ ನಾನು ಸಿನಿಮಾದ ಫಸ್ಟಿಂದನೂ ಡೈರೆಕ್ಟರ್ ಸರ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಶ್ವವೇಗ ವರ್ಕ್ ಮಾಡ್ತಾ ಇದ್ದೆ. ಸೊ ಆಫೀಸ್ ಹತ್ರ ಬರ್ತಾ ಇದ್ರು, ದಿನ ಸರ್ ಬರ್ತಾ ಇದ್ರು. ನಾನು ಲಂಚ್ ಬ್ರೇಕಲ್ಲಿ ನಾನು ಊಟನೇ ಮಾಡ್ತಾ ಇರೋದು. ದಿನ ಸರ್ ಹತ್ರ ಸ್ಟೋರಿ ಕೇಳೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಲೊಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು, ಮ್ಯೂಸಿಕ್ ಬಗ್ಗೆ ಇದೇ ನಡೀತಾ ಇತ್ತು. ಊಟನೇ ಮಾಡಿಲ್ಲ ಒಂದು ಆಲ್ಮೋಸ್ಟ್ 1 ಮಂತ್ ಅಲ್ಲ ಸರ್. ಅದಾದ್ಮೇಲೆ ನೆಕ್ಸ್ಟ್ ಸ್ಟೋರಿ ಆಯ್ತು. ತುಂಬಾ ಚೆನ್ನಾಗಿದೆ ಸ್ಟೋರಿ. ಪ್ರೊಡ್ಯೂಸರ್ ಬೇಕಲ್ಲ, ಹೊಸಬ್ರು ಅಂದಾಗ ಪ್ರೊಡ್ಯೂಸರ್ ಯಾರು ಮುಂದೆ ಬರಲ್ಲ. ಸೊ ಆದ್ರೆ ನಮ್ಮ ಭಾರತಿ ಮ್ಯಾಮ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಈ ಕಥೆ ಮೇಲೆ ನಂಬಿಕೆ ಇಟ್ಟು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಜೀವಿತಾ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಲೂಡೋ ಅನ್ನೋ ಸಿನಿಮಾದಲ್ಲಿ ಅವಳೇ ಹೀರೋಯಿನ್ ಆಗಿದ್ದು. ಸೊ ಅವಳೇ ಹೇಳಿದಾಗೆ ಡೈರೆಕ್ಟ್ರು ಪೇಜ್ ಮೇಲೆ ಡೈಲಾಗ್ ಕೊಟ್ಟು ಕೂಡ ನನಗೆ ಅದೆಲ್ಲೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ನಾವಿಬ್ರು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅನ್ಕೋತೀನಿ. ಡೈರೆಕ್ಟ್ ಸರ್ ಹ್ಯಾಪಿ ಆಗಿದ್ರು. ಇನ್ನೂ ಅನಿಸ್ತು ಸರ್ ಬ್ಯೂಟಿಫುಲ್ ಆಗಿ ಸಾಂಗ್ ಕೊಟ್ಟಿದ್ದೀರಾ. ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಸರ್ ಇನ್ನೂ ಸರ್ಚಿಂಗ್ ಅಲ್ಲಿದ್ರು. ಆ ಸಂದರ್ಭದಲ್ಲಿ ಯಾರು ಮಾಡೋಣ ಅಂತ. ನನಗೆ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದಾಗೆ 2017-18 ಇರ್ಬೋದು. ಆ ಸಂದರ್ಭದಲ್ಲಿ ನಾನು ಅದಿತಿ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ದೆ. ಹರ್ಷಿತಾ ಪುಣಚ ಮೇಡಮ್ ಅವರ ಹೀರೋಯಿನ್ ಆಗಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ವಿಲ್ಮನ್ಸು ಸರ್ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ರು. ಬ್ಯೂಟಿಫುಲ್ ಆಲ್ಬಮ್ ಮಾಡಿಕೊಟ್ಟಿದ್ರು. ಒಂದೊಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನನಗೆ ನಾನು ಸಾರ್ಗೆ ಹೇಳಿದೆ, ಸರ್ ನೋಡಿ ಸರ್ ಈ ಥರ ಇದೆ, ಹೇಗೋ ನಮ್ಮದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪಟ್ಟಾಸ್ಬೇಕಾಗುತ್ತೆ ನೋಡಿ ಅಂತ ಹೇಳಿದ್ದೆ. ಸೊ ಸಾರ್ ಆ ಆಲ್ಬಮ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಮತ್ತೆ ಖುಷಿ ಆಯ್ತು ಸರ್. ಮತ್ತೆ ಕಲರಿಸ್ಟ್ ಆಗ್ಬೋದು, ಮತ್ತೆ ನಮಗೆ ಸಿನಿಮಾಗೆ ಪ್ರಮೋಷನ್ ಮಾಡ್ತಿರೋರಾಗಿರ್ಬೋದು, DOP ಸರ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಹಿಂದ್ಗಡೆ ಏನು ವರ್ಕ್ ಮಾಡಿದ್ದೀರೋ, ನಮ್ಗೇನು ಕಲರ್ ಬಣ್ಣ ಹಚ್ಚಿರೋಂಥ ಶಂಕರ್ ಸರ್ ಆಗಿರ್ಬೋದು, ಎಲ್ಲರೂ ನೀವು ಎಷ್ಟು ವರ್ಕ್ ಮಾಡಿರೋದಕ್ಕೆ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ವಿರಾಟ್ ಅನ್ನೋಂಥ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಹೇಗಂದರೆ, ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಎಲ್ಲ ಬೇರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಕ್ಯಾರೆಕ್ಟರ್ ಇರೋ ಹುಡುಗ ಒಂದೆಷ್ಟೇ ಓದಿದ್ರು ಕೂಡ ಅವನೊಂದು ಹಳ್ಳಿಯ ಜೀವನವನ್ನು ಇಷ್ಟಪಡ್ತಿದ್ದ. ಅವ್ನು ಕೃಷಿ ಮಾಡಬೇಕು,
ಯಾಕೆ ಬೇರೆ ಕಡೆ ಹೋಗ್ಬೇಕು, ನಮ್ಮ ಕೃಷಿ ನಮ್ಮ ದೇಶದ ಬೆನ್ನೆಲುಬಾಗಿರುವಂಥ ರೈತ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರ್ತಾನೆ. ಸೊ ಅದು ನನಗೆ ತುಂಬ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸರ್ ಈ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ, ಈ ಥರ ಒಂದು ನಡೆದಿದೆ ಸ್ಟೋರಿ ಅಂತ. ಸೊ ನಾನು ಖುಷಿಯಿಂದ ಈ ಸಿನಿಮಾ ಮಾಡೋಕ್ಕೆ ನನ್ನ ಸಿನಿಮಾ ಕೆರಿಯರಲ್ಲಿ ನನಗೆ ಪ್ರತಿಯೊಂದು ಸಿನಿಮಾ ಮಾಡುವಾಗಲೂ ನಾವು ನಮಗೊಂದು ಇದೊಂದು ಒಳ್ಳೆ ಮೈಲಿಗಲ್ಲಾಗುತ್ತೆ ಅನ್ನೋ ದೃಷ್ಟಿಯಿಂದ 100% ಎಫರ್ಟ್ ಕೊಟ್ಟೆ ಮಾಡಿರ್ತೀವಿ ಸರ್. ಬಟ್ ಕೆಲವು ಸಂದರ್ಭ ಸಿನಿಮಾ ಗೆಲ್ಲುತ್ತೆ, ಕೆಲವೊಂದು ಸಲ ಸಿನಿಮಾಗಳು ರೀಚ್ ಆಗಲ್ಲ, ಅದು ಪ್ರೇಕ್ಷಕ ಅವ್ರ ಮೇಲೆ ಇರುತ್ತೆ. ಹೌದು ಸರ್, ಆಕ್ಟರ್ ಆಗಿ ನನಗೆ ತುಂಬ ಚಾಲೆಂಜಿಂಗ್ ಇತ್ತು. ನಾನು ಫಸ್ಟ್ ಹೇಳಿದಾಗೆ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಸರ್ ಆ ಕ್ಯಾರೆಕ್ಟರ್ ಅವ್ರು ಹೇಗಿದ್ದಾರೆ ಅವ್ರನ್ನ ನಾನು ನೋಡಬೇಕು, ಮಾತಾಡಬೇಕು, ಸೊ ಅವರು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದರ ಬಗ್ಗೆ ಎಲ್ಲ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಹಾಗೆ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ತುಂಬ ಟೈಮ್ ತಗೊಂಡಿದ್ವಿ ನಾವು. ಅದು ಆಲ್ಮೋಸ್ಟ್ ನಾನು ಲೊಕೇಶನ್ ಇಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಂದರ್ಭದಲ್ಲೂ ನಾನು ಸರ್ ಜೊತೆ ಇದ್ದಿದ್ದರಿಂದ ಸೊ ಸರ್ ಮೈಂಡಲ್ಲಿ ಏನಿದೆ ಅನ್ನೋದನ್ನ ನಾನು ಬೇಗ ತಿಳ್ಕೊಂಡೆ ಅಂತ. ಸೊ ಆಕ್ಟರ್ ಆಗಿ ನಾನು ಸರ್ ಹೇಳಿದಾಗೆ ನಾನು ಮಾಡಿದ್ದೀನಿ. ಹೌದು ಸರ್, ಡಬ್ಬಿಂಗ್ ನಾನು. ಥ್ಯಾಂಕ್ ಯು ಆರ್ಯನ್ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಅಂಡ್ ನಮ್ಮ ಚಿತ್ರ ಆಗಸ್ಟ್